ರಾಜ್ಯದಲ್ಲಿ ಭಾರೀ ಬಿಸಿಲಿನ ಅಬ್ಬರ, ಹೀಟ್ ಸ್ಟ್ರೋಕ್ ಅಪಾಯದ ಹಿನ್ನೆಲೆ ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್. ಜಿಲ್ಲೆಯಲ್ಲೂ ಕ್ರಮಕ್ಕೆ ಸೂಚನೆ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿದ್ಧವಾಗಿರಲು ನಿರ್ದೇಶನ. ಬಿಸಿಲ ತಾಪಕ್ಕೆ ನಲುಗಿದ ಕರುನಾಡಿನಲ್ಲಿ ಇವತ್ತು ಮಳೆ ಸಾಧ್ಯತೆ. ರಾಜ್ಯದ 10 ಜಿಲ್ಲೆಗಳಿಗೆ ಯೆಲ್ಲೋ ಹಾಗೂ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಶತಾಯಗತಾಯ ಸಿಎಂ ಗಾದಿ ಪಡೆಯೋದಕ್ಕೆ ಡಿಸಿಎಂ ಡಿಕೆಶಿ ಕಸರತ್ತು. 3 ದಿನಗಳಿಂದ ದೆಹಲಿಯಲ್ಲೇ ಬೀಡು. ಮಲ್ಲಿಕಾರ್ಜುನ ಖರ್ಗೆ ಮೂಲಕ ರಾಹುಲ್ ಗಾಂಧಿ ಭೇಟಿಗೆ ಬಿಗಿಪಟ್ಟು. ರಾಜ್ಯ ಸರ್ಕಾರದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಎಚ್ಡಿ ರೇವಣ್ಣ ಶಪಥ. ಪುತ್ರ ಪ್ರಜ್ವಲ್, ಸೂರಜ್ ತಾವೂ ಜೈಲಿಗೆ ಹೋಗಿ ಬರೋದಕ್ಕೆ ಕಾರಣ ಅಂತ ಆಕ್ರೋಶ. 2028ರಲ್ಲಿ ದೋಸ್ತಿ ಸರ್ಕಾರ ಬಂದಾಗ ತಕ್ಕ ಪಾಠ ಕಲಿಸೋ ಪ್ಲಾನ್. ಕೋರ್ಟ್ ವ್ಯಾಜ್ಯದಲ್ಲಿದ್ದ ಖಾಸಗಿ ಜಮೀನಿನಲ್ಲಿದ್ದ ಕಟ್ಟಡ ಕೆಡವಿದ ಪುತ್ತೂರು ಶಾಸಕ ಅಶೋಕ್ ರಾಯ್. ಬುಲ್ಡೋಸರ್ ಬಾಬಾ ಆಗಲು ಹೊರಟ ಕಾಂಗ್ರೆಸ್ ಶಾಸಕರಿಗೀಗ ಸಂಕಷ್ಟ. ಕಠಿಣ ಕ್ರಮ ಕೈಗೊಳ್ಳುವಂತೆ ಎಂಎಲ್ಎ ವಿರುದ್ಧ ದೂರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆಗೆ ದಿನಾಂಕ ಫಿಕ್ಸ್. ಹೈಕೋರ್ಟ್ ಆದೇಶದ ಮೇರೆಗೆ ಮೇ 2ಕ್ಕೆ ಅಂಚೆ ಮತಗಳ ರೀಕೌಂಟಿಂಗ್. ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆ. ಪಾಕಿಸ್ತಾನಕ್ಕೆ ಇರಾನ್ ನಾಯಕರ ನಿಯೋಗ ಆಗಮನ. ತಪಾಗ್ಗೆ ಹೊರಡಲು ಸಜ್ಜಾಗಿರುವ ಅಮೆರಿಕ ನಿಯೋಗ ಕುತೂಹಲ ಮೂಡಿಸಿರೋ ಮಾತುಕತೆ. ಹಳೆ ಲವರ್ ಹಾಲಿ ಲವರ್ ನಡುವೆ ಯುವತಿ ಲಾಕ್. ನಡು ರಸ್ತೆಯಲ್ಲೇ ಯುವಕರು ಯುವತಿ ನಡುವೆ ಕೋಲ್ಡ್ ವಾರ್. ವಿಚಿತ್ರ ಪ್ರಸಂಗಕ್ಕೆ ಎಚ್ಎಸ್ಆರ್ ಲೇಔಟ್ ಸಾಕ್ಷಿ. ಪತ್ನಿ ಶೀಲವನ್ನ ಶಂಕಿಸಿದ ಪತಿಯಿಂದಲೇ ಆಕೆ ಹತ್ಯೆ. ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ ಆರೋಪಿ ಗೋಪಿನಾಥ್ ಪೊಲೀಸರಿಗೆ ಶರಣು. ಕೋಲಾರದ ಕೆಜಿಎಫ್ ಪೊಲೀಸರಿಂದ ಪ್ರಕರಣ ದಾಖಲಿಸಿ ವಿಚಾರಣೆ. ರಾಯಚೂರು ಜಿಲ್ಲೆ ದೇವದುರ್ಗ ಪೊಲೀಸ್ ಠಾಣಾ ಕಾನ್ಸ್ಟೇಬಲ್ ಲಂಚಾವತಾರ. ಠಾಣೆಯಲ್ಲೇ 25,000 ಲಂಚ ವಸೂಲಿ. ಹಣ ಪಡೆಯೋ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ. ಬೈಕ್ಗೆ ಟೆಂಪೋ ಡಿಕ್ಕಿ, ಬಳಿಕ ಎಸ್ಕೇಪ್ ಆಗಲು ಯತ್ನ. ಬೈಕ್ ಸವಾರನಿಂದ ಟೆಂಪೋ ಚಾಲಕನ ಮೇಲೆ ಹಲ್ಲೆ. ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆ ಕಡೆಗೆ ಹೋಗುವ ಮಾರ್ಗದಲ್ಲಿ ಘಟನೆ. ಹಿರಣ್ಯಕೇಶಿ ನದಿಯಲ್ಲಿ ಸತತ 4 ದಿನ ಕಾರ್ಯಾಚರಣೆ ಅಂತ್ಯ. 4 ದಿನದ ಬಳಿಕ ಬಾಲಕನ ಶವ ಪತ್ತೆ. ತಾಯಿ ಲಕ್ಷ್ಮಿ, ಮಗ ಸುಪ್ರೀತ್ ಮೃತದೇಹ ಹೊರತೆಗೆದ ಸಿಬ್ಬಂದಿ. ಕಾಮಗಾರಿ ನಡೆಸದೆ ಬಿಲ್ ಪಾಸ್. ಚಿಕ್ಕಮಗಳೂರಿನ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ನಂದಿನಿ ಸಂತೋಷ್ಗೆ ಬಿಗ್ ಶಾಕ್. 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸದಂತೆ ಹೈಕೋರ್ಟ್ ಆದೇಶ. ದುರುಪಯೋಗವಾದ ಹಣ ವಸೂಲಿಗೂ ಸೂಚನೆ. ಮೈಸೂರಿನ ಚೆಲುವಾಂಬಾ ಆಸ್ಪತ್ರೆಯಲ್ಲಿ ನವಜಾತ ಶಿಶು ಸಾವು. ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಯದುವೀರ್ ಒಡೆಯರ್. ಪರಿಶೀಲನೆ. ಆಸ್ಪತ್ರೆಯಲ್ಲಿದ್ದ ಜನರ ಸಮಸ್ಯೆಯನ್ನ ಆಲಿಸಿದ ಸಂಸದ. ಬಳ್ಳಾರಿಯಲ್ಲಿ ಮರಗಳನ್ನು ಕಡಿದು ಹಲ್ಲೆ ಮಾಡಿದ ದುರುಳರ ಮೇಲೆ ಕೇಸ್ ದಾಖಲು. ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ 1 ಕೇಸ್. ಅರಣ್ಯ ಇಲಾಖೆ ಕಾಯ್ದೆ ಅಡಿಯಲ್ಲೂ ಪ್ರತ್ಯೇಕ ಪ್ರಕರಣ ದಾಖಲು. ಚಿಕ್ಕೋಡಿ ಕೆಇಬಿ ಉಪವಿಭಾಗ ಕಚೇರಿಯಲ್ಲಿ ಜೂನಿಯರ್ ಇಂಜಿನಿಯರ್ ಗಲಾಟೆ. ಏಕಾಏಕಿ ಕೊಠಡಿಗೆ ನುಗ್ಗಿ ಕೈಗೆ ಸಿಕ್ಕ ವಸ್ತುಗಳನ್ನು ಹಾಳು ಮಾಡಿದ ಆರೋಪ. ಕುಡಿದ ಅಮಲಿನಲ್ಲಿ ನದಾಫ್ ಗಲಾಟೆ. ಪೊಲೀಸರಿಗೂ ಮಾಹಿತಿ ನೀಡದ ಸಿಬ್ಬಂದಿ. ಕಾವೇರಿ ನದಿಯಲ್ಲಿ ಆಟವಾಡ್ತಾ ಇದ್ದ ಪ್ರವಾಸಿಗರ ಮೇಲೆ ಕಾಡಾನೆ ದಾಳಿ. ಮಹಿಳೆ ಮೇಲೆ ಅಟ್ಯಾಕ್ ಮಾಡಿದ ಒಂಟಿ ಸಲಗ. ಕನಕಪುರದ ಸಂಗಮ ಅರಣ್ಯ ಪ್ರದೇಶದಲ್ಲಿ ಘಟನೆ. ಚನ್ನಪಟ್ಟಣದಲ್ಲೂ ಕಾಡಾನೆ ಹಾವಳಿ ತಡೆಯದ ಅರಣ್ಯ ಇಲಾಖೆ. ಹೆದ್ದಾರಿ ತಡೆದು ಪ್ರತಿಭಟಿಸಿದ ಮೇಲೆ ಎಚ್ಚೆತ್ತುಕೊಳ್ತಾ ಅರಣ್ಯ ಇಲಾಖೆ.
ಸಾಕಾನೆಗಳನ್ನು ಕರೆಸಿ ಕಾರ್ಯಾಚರಣೆ ಮಾಡೋದಾಗಿ ಡಿಎಫ್ಒ ರಾಮಕೃಷ್ಣ ಮಾಹಿತಿ. ಮೈಸೂರಿನಲ್ಲಿ ಮುಂದುವರಿದ ಚಿರತೆ ಹಾವಳಿ. ಕರೋಹಟ್ಟಿ ಕಾಲುವೆ ಸಮೀಪ ಮತ್ತೆ ಪ್ರತ್ಯಕ್ಷವಾದ ಚಿರತೆ. ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸ್ಥಳೀಯರ ಮನವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.